99% ಪ್ರಾಬ್ಲಮ್ಗಳು ನಮಗೆ ಬರೋದೇ ಲೈಫ್ ನಲ್ಲಿ ನಾವು ನಮ್ಮನ್ನ ಈ ದೇಹ ಅನ್ಕೊಂಡು ಈ ದೇಹದ ಸಂಬಂಧಗಳಲ್ಲಿ ಸಂತೋಷವನ್ನ ನಿರೀಕ್ಷೆ ಮಾಡಿದಾಗ. ಅರ್ಜುನ ಕೂಡ ಈ ಶ್ಲೋಕದಲ್ಲಿ ಅದೇ ಭಾವನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ಅಧ್ಯಾಯ 1 31ನೇ ಶ್ಲೋಕ. ನಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನ ಮಾಹವೇ ನಕಾಕ್ಷೆ ವಿಜಯಂ ಕೃಷ್ಣ ನಚ ರಾಜ್ಯಂ ಸುಖಾನಿಚ. ಹಾಗಂದ್ರೆ, ಹೇ ಕೃಷ್ಣ, ಈ ಯುದ್ಧದಲ್ಲಿ ನನ್ನ ಬಂಧುಗಳನ್ನೇ ಕೊಲ್ಲೋದ್ರಿಂದ ನನಗೆ ಎಂತ ಶ್ರೇಯಸ್ಸು ಸಿಗುತ್ತೆ? ಅನಂತರದಲ್ಲಿ ಯಾವುದೇ ವಿಜಯ ನಾನು ಸಾಧಿಸಿದ್ರು ಕೂಡ ಆ ರಾಜ್ಯವನ್ನಾಗ್ಲಿ ಅಥವಾ ಸುಖವನ್ನಾಗ್ಲಿ ನಾನು ಯಾವ ರೀತಿ ಅನುಭವಿಸ್ಲಿ ಅಂತ ಕೃಷ್ಣನಿಗೆ ಕ್ವಶನ್ ಮಾಡ್ತಾ ಇದ್ದಾನೆ. ಹೇಗೆ ಹಸುವಿಲ್ಲದವನಿಗೆ ಅಡ್ಗೆ ಮಾಡೋಕೆ ಇಷ್ಟ ಆಗೋದಿಲ್ಲ, ಆ ರೀತಿ ಅರ್ಜುನಿಗೆ ಆಗ್ತಾ ಇದೆ. ಯಾಕಂತಂದ್ರೆ ನಾನು ಗೆದ್ಮೇಲೂ ಕೂಡ ನನ್ನ ಬಂಧುಗಳನ್ನೇ ನಾನು ಸಾಯಿಸ್ತಾ ಇರ್ತೀನಿ, ಮತ್ತೆ ನಾನು ಯಾರ ಜೊತೆ ಸಂತೋಷವಾಗಿರ್ಲಿ ಅನ್ನೋ ಡೌಟ್ ಅರ್ಜುನಿಗೆ ಕಾಡ್ತಾ ಇದೆ. ಈಗ ಅರ್ಜುನ ಒಬ್ಬ ಕ್ಷತ್ರಿಯನಿಗೆ ರಾಜ್ಯ ಬೇಕೇ ಬೇಕು. ರಾಜ್ಯವನ್ನ ಅವನು ಆಡಳಿತ ಮಾಡಿ ಅವನು ಅವನ ಜೀವನೋಪಾಯವನ್ನ ಮಾಡಬೇಕು. ಇಲ್ಲಿ ದುರ್ಯೋಧನ ರಾಜ್ಯವನ್ನ ಕೊಡ್ತಾ ಇಲ್ಲ. ಹಾಗಾಗಿ ಅರ್ಜುನ ಯುದ್ಧ ಮಾಡಲೇಬೇಕಾದ ಪರಿಸ್ಥಿತಿ ಬಂದಿದೆ. ಆದ್ರೆ ಅರ್ಜುನಿಗೆ ಯುದ್ಧ ಮಾಡೋಕೆ ಇಷ್ಟ ಇಲ್ಲ. ಅವನು ಹತಾಶನಾಗಿ ಭಾವಿಸ್ತಾ ಇದ್ದಾನೆ, ನಾನು ಸುಮ್ಮನೆ ಕಾಡಿಗೆ ಒಬ್ಬಂಟಿಯಾಗಿ ಹೋಗ್ಬಿಡ್ತೀನಿ, ಅಲ್ಲಿ ಸನ್ಯಾಸಿ ತರ ನಾನು ಜೀವನ ನಡೆಸ್ತೀನಿ ಅಂತ. ಈಗ ನೋಡ್ಬೋದು ನೀವು, ಅರ್ಜುನ ಫುಲ್ಲಿ ಕನ್ಫ್ಯೂಸ್ಡ್ ಆಗ್ಬಿಟ್ಟಿದ್ದಾನೆ. ಅವನಿಗೆ ಬೇರೆ ಏನು ದಾರಿ ತೋರಿಸ್ತಾ ಇಲ್ಲ. ಅವನಿಗೆ ಮನ್ಸಿಗೆ ಬಂದಂಗೆ ಮಾತಾಡ್ತಾ ಇದ್ದಾನೆ. ಬಟ್ ಆದ್ರೂ ಕೂಡ ಅವನು ತನ್ನ ಕರುಣೆಯಿಂದ, ಅವನು ತನ್ನ ಕಂಪ್ಯಾಷನ್ ಗುಣದ ಮೇಲೆ ಮಾತಾಡ್ತಾ ಇದ್ದಾನೆ. ಅದು ಭಕ್ತನಿಗಿರಬೇಕಾದ ಮೊದಲ ಗುಣ ಅಂತ. ಮುಂದಿನ ಶ್ಲೋಕದಲ್ಲಿ ಅರ್ಜುನ ಇನ್ನೂ ತುಂಬಾ ರೀಸನ್ಗಳನ್ನ ಕೊಡ್ತಾ ಹೋಗ್ತಾನೆ, ನಾನು ಯಾಕೆ ಯುದ್ಧ ಮಾಡಬಾರ್ದು ಅಂತ. ಅದನ್ನ ನೋಡೋಣ. ಹರೇ ಕೃಷ್ಣ.